ಶ್ರೀಪಾದ್, ಇಲ್ಲಿ ಒಬ್ಬ ಸಾಮಾನ್ಯ ಜನರಿಗೆ ಏನಾದ್ರೂ ತಪ್ಪಾದ್ರೆ, ಅವರೇನಾದ್ರೂ ತಪ್ಪು ಮಾಡಿದ್ರೆ ಅವರ ವಿರುದ್ಧ ಕ್ರಮ ಆಗ್ಲಿಕ್ಕೆ ಯಾವುದೇ ರೀತಿಯ ಕ್ಷಣಾರ್ಧದಲ್ಲೇ ಆಗ್ಬಿಡುತ್ತೆ. ಆದ್ರೆ ಒಬ್ಬ ರಾಜಕಾರಣಿಯ ಸಪೋರ್ಟ್ ಇದ್ರೆ, ಒಬ್ಬ ಹಿರಿಯ ಪ್ರಭಾವಿ ನಾಯಕರ ಸಪೋರ್ಟ್ ಇದ್ರೆ, ಒಬ್ಬ ವ್ಯಕ್ತಿ ಹೇಗ್ ಬೇಕಾದ್ರೂ ತಪ್ಪಿಸ್ಕೊಂಡು ಹೋಗಬಹುದು, ಎಲ್ಲಿ ಬೇಕಾದ್ರೂ ತಪ್ಪಿಸ್ಕೊಂಡು ಹೋಗಬಹುದು ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ. ಯಾಕೆ ಅಂತಂದ ಹೇಳಿದ್ರೆ, ಈ ಘಟನೆ ಇಷ್ಟು ತೀವ್ರ ಸ್ವರೂಪ ಪಡೆಯುತ್ತೆ ಅನ್ನುವಂತಹ ಎಚ್ಚರಿಕೆ ರಾಜೀವ್ ಗೌಡಗೆ ಇದ್ದಂತೆ ಕಾಣಿಸ್ಲಿಲ್ಲ. ಆ ಕಾರಣಕ್ಕಾಗಿನೇ ಒಂದಷ್ಟು ನಾಯಕರನ್ನ ಅವರ ಸಂಪರ್ಕ ಮಾಡುವಂತದ್ದು, ಬೆಂಬಲವನ್ನ ತೆಗೆದುಕೊಳ್ಳುವಂತದ್ದು, ಇಲ್ಲ ಈ ಕೇಸ್ನಲ್ಲಿ ನನ್ನನ್ನ ರಕ್ಷಣೆ ಮಾಡಿ ಅನ್ನುವಂತಹ ಮಾತುಕತೆಯನ್ನ ನಡೆಸಿರುವಂತದ್ದು ಕೂಡ ಮಾಹಿತಿ ಲಭ್ಯ ಆಗಿದೆ. ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ನ ಒಂದಷ್ಟು ನಾಯಕರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಅದು ಎಲ್ಲ ಒಂದು ಕಡೆಗೆ ಅಲ್ಲಿ ಒಂದು ರೀತಿಯ ಬಣ ರಾಜಕೀಯ ನಡೆದಂತ ಕಾರಣಕ್ಕಾಗಿ ಸೇಫ್ ಆಗುವಂತ ಯಾವುದೇ ಲಕ್ಷಣಗಳು ಕಂಡಿಲ್ಲ. ಮತ್ತೊಂದು ಒಂದು ನ್ಯಾಯಾಂಗದ ಮೂಲಕ ಒಂದಷ್ಟು ಅರ್ಜಿ ಹಾಕುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅಲ್ಲೂ ಕೂಡ ಅರ್ಜಿ ವಜಾ ಆಯಿತು. ಹಾಗಾಗಿ ನನಗೆ ಬೇರೆ ಯಾವುದೇ ದಾರಿ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಎಲ್ಲರ ಜೊತೆಗಿನ ಸಂಪರ್ಕ ಕಡಿತ ಮಾಡಿಕೊಂಡು ತಮ್ಮ ಸಹೋದರಿಯ ಕಾರನ್ನ ತೆಗೆದುಕೊಂಡು ಮಂಗಳೂರಿಗೆ ಹೋಗಿ ಮಂಗಳೂರಿಂದ ಕೇರಳಕ್ಕೆ ಹೋಗಿದ್ರು ಅನ್ನೋಂತ ಮಾಹಿತಿಗ ಲಭ್ಯ ಆಗಿರುವಂತದ್ದು. ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಏನಂತಂದು ಹೇಳಿದ್ರೆ, ಒಬ್ಬ ರಾಜೀವ್ ಗೌಡನ್ನ ರಕ್ಷಣೆ ಮಾಡಲಿಕ್ಕೆ ಸಚಿವರೊಬ್ಬರು ಕೂಡ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ರು. ಅದರಲ್ಲೂ ಕೂಡ KH ಮುನಿಯಪ್ಪ ಅವರ ಜೊತೆಗೆ ನಾವು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲ, ಟೀಕೆಗಳು, ಈ ರೀತಿ ಒಳ್ಳೆಯ ಕಾಂಗ್ರೆಸ್ ಕಾರ್ಯಕರ್ತ, ಆದ್ರೆ ಇಂತಹ ಘಟನೆಗಳು ಆಗಬಾರ್ದಾಗಿತ್ತು ಅನ್ನುವಂಥದ್ದು. ಆದ್ರೆ ಪರೋಕ್ಷವಾಗಿ ಒಂದು ಇನ್ಸೈಡ್ ಮಾಹಿತಿಯನ್ನ ನಾವು ನೋಡುವಂತದ್ದಾದ್ರೆ, ಇನ್ಸೈಡ್ ಮಾಹಿತಿಯಲ್ಲಿ ಅಲ್ಲಿ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಸುಧಾಕರ್ ಅವರಿದ್ದಾರೆ. ಸುಧಾಕರ್ ಅವರು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಯಾರನ್ನೂ ರಕ್ಷಣೆ ಮಾಡಲ್ಲ, ಅಧಿಕಾರಿಗಳ ಆತ್ಮಸ್ಥೈರ್ಯವನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಇತ್ತ ಸಚಿವ KH ಮುನಿಯಪ್ಪ ಅವರು ಮಾತಾಡುವಂತದ್ದೇನು, ಇಲ್ಲ ಘಟನೆಗಳಾಗಬಾರ್ದಾಗಿತ್ತು, ಅವನು ಒಳ್ಳೆಯವರು, ಸೌಮ್ಯ ಸ್ವಭಾವದವನು ಅನ್ನುವಂತ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಇದೆ ಅಂತಂದು ಹೇಳಿದ್ರೆ, ಬೇಲಿನೇ ಎದ್ದು ಒಲ ಮೈದಂತೆ ಇದ್ದ ಕಾಣಿಸ್ತಾ ಇರುವಂತದ್ದು. ಅಷ್ಟು ಮಾತ್ರ ಅಲ್ಲ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಗೂ ಕೂಡ ಒಂದಷ್ಟು ಮಾತುಕತೆಯನ್ನ ನಡೆಸುವಂತ ಪ್ರಯತ್ನವನ್ನ KH ಮುನಿಯಪ್ಪ ಅವರು ಮಾಡಿದ್ದಾರೆ ಅನ್ನುವಂತ ಮಾಹಿತಿಗ ಲಭ್ಯ ಆಗ್ತಾ ಇರುವಂತದ್ದು. ಏನಕ್ಕೆ ಮಾತನಾಡಿದ್ರು, ಇಲ್ಲ ಅಲ್ಲಿ ರಾಜೀವ್ ಗೌಡ ಅವರ ಪರವಾಗಿ ಬ್ಯಾಟರಿಯನ್ನು ಬೀಸಿದ್ರು. ಆದ್ರೆ ಗೃಹ ಸಚಿವರು ಇಲ್ಲ, ಇಂತಹ ಕೇಸಲ್ಲಿ, ಇಂತಹ ಪ್ರಕರಣದಲ್ಲಿ ನಾವೇನಾದ್ರೂ ಅವರನ್ನ ರಕ್ಷಣೆ ಮಾಡಿದ್ರೆ ಅದು ಬೇರೆದ್ದೇ ಸಂದೇಶ ಹೋಗುತ್ತೆ. ಹಾಗಾಗಿ ಯಾವುದೇ ರೀತಿಯ ಇಲ್ಲಿ ನೋ ಎಕ್ಸ್ಕ್ಯೂಸ್, ನಿರ್ದಾಕ್ಷಿಣ್ಯ ಕ್ರಮ ಆಗುತ್ತೆ, ಬಂಧನ ಆಗೇ ಆಗುತ್ತೆ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ರು. ಅದರ ಪ್ರಕಾರ ಅಧಿಕಾರಿಗಳ ಜೊತೆಗೆ ಅವತ್ತಿನ SP ಅವರ ಜೊತೆಗೂ ಮಾತುಕತೆಯನ್ನ ನಡೆಸಿ ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿದ್ರು. ಆ ಕಾರಣಕ್ಕಾಗಿ ಈಗ ಪೊಲೀಸರು ಅಲರ್ಟ್ ಆಗಿ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಪ್ರಶ್ನೆ ಇರುವಂತದ್ದು ಏನಂತಂದು ಹೇಳಿದ್ರೆ, ಇಲ್ಲಿ ರಾಜೀವ್ ಗೌಡಗೆ ಯಾಕಿಷ್ಟು ವಿಳಂಬ ಆಯಿತು? ಬೇರೆ ಬೇರೆ ಪ್ರಕರಣದಲ್ಲಿ ಕ್ಷಣಾರ್ಧದಲ್ಲಿ ಅರೆಸ್ಟ್ ಮಾಡಿದಂತ ಉದಾಹರಣೆಗಳು ಕರ್ನಾಟಕ ಪೊಲೀಸ್ಗೆ ಸಾಕಷ್ಟಿದಾವೆ. ಈ ಪ್ರಕರಣದಲ್ಲಿ ಯಾಕೆ ಲೇಟ್ ಆಯಿತು ಅಂತಂದು ಹೇಳಿದ್ರೆ, ಒಂದಷ್ಟು ರಾಜಕೀಯ ಒತ್ತಡಗಳು, ರಾಜಕೀಯ ಹಸ್ತಕ್ಷೇಪ ಏನಿದೆ, ಇದು ನೇರವಾಗಿ ವಿಳಂಬ ಆಗ್ಲಿಕ್ಕೆ ಕಾರಣ ಆಯ್ತು ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆಯಾಗಿ ವಿಚಾರವನ್ನ ಬಂಧನ ಆಗಿದೆ, ಮೊದಲೇ ಬಂಧನ ಆದಂತ ಮುಗಿಸ್ಬಿಟ್ಟಿದ್ರೆ ಇಷ್ಟು ದೊಡ್ಡದಾಗ್ತಿರ್ಲಿಲ್ಲ. ಆದ್ರೆ ಇವರೇ ಬೆಳೆಯೋದಕ್ ಬಿಟ್ರ ಅಂತ ಈಗ ಎಲ್ಲಾ ರೀತಿಯ ಶ್ರೀಪಾದ್, ಇಲ್ಲಿ ಒಬ್ಬ ಸಾಮಾನ್ಯ ಜನರಿಗೆ ಏನಾದ್ರೂ ತಪ್ಪಾದ್ರೆ, ಅವರೇನಾದ್ರೂ ತಪ್ಪು ಮಾಡಿದ್ರೆ ಅವರ ವಿರುದ್ಧ ಕ್ರಮ ಆಗ್ಲಿಕ್ಕೆ ಯಾವುದೇ ರೀತಿಯ ಕ್ಷಣಾರ್ಧದಲ್ಲೇ ಆಗ್ಬಿಡುತ್ತೆ. ಆದ್ರೆ ಒಬ್ಬ ರಾಜಕಾರಣಿಯ ಸಪೋರ್ಟ್ ಇದ್ರೆ, ಒಬ್ಬ ಹಿರಿಯ ಪ್ರಭಾವಿ ನಾಯಕರ ಸಪೋರ್ಟ್ ಇದ್ರೆ, ಒಬ್ಬ ವ್ಯಕ್ತಿ ಹೇಗ್ ಬೇಕಾದ್ರೂ ತಪ್ಪಿಸ್ಕೊಂಡು ಹೋಗಬಹುದು, ಎಲ್ಲಿ ಬೇಕಾದ್ರೂ ತಪ್ಪಿಸ್ಕೊಂಡು ಹೋಗಬಹುದು ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ. ಯಾಕೆ ಅಂತಂದ ಹೇಳಿದ್ರೆ, ಈ ಘಟನೆ ಇಷ್ಟು ತೀವ್ರ ಸ್ವರೂಪ ಪಡೆಯುತ್ತೆ ಅನ್ನುವಂತಹ ಎಚ್ಚರಿಕೆ ರಾಜೀವ್ ಗೌಡಗೆ ಇದ್ದಂತೆ ಕಾಣಿಸ್ಲಿಲ್ಲ. ಆ ಕಾರಣಕ್ಕಾಗಿನೇ ಒಂದಷ್ಟು ನಾಯಕರನ್ನ ಅವರ ಸಂಪರ್ಕ ಮಾಡುವಂತದ್ದು, ಬೆಂಬಲವನ್ನ ತೆಗೆದುಕೊಳ್ಳುವಂತದ್ದು, ಇಲ್ಲ ಈ ಕೇಸ್ನಲ್ಲಿ ನನ್ನನ್ನ ರಕ್ಷಣೆ ಮಾಡಿ ಅನ್ನುವಂತ ಮಾತುಕತೆಯನ್ನ ನಡೆಸಿರುವಂತದ್ದು ಕೂಡ ಮಾಹಿತಿ ಲಭ್ಯ ಆಗಿದೆ. ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ನ ಒಂದಷ್ಟು ನಾಯಕರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಅದು ಎಲ್ಲ ಒಂದು ಕಡೆಗೆ ಅಲ್ಲಿ ಒಂದು ರೀತಿಯ ಬಣ ರಾಜಕೀಯ ನಡೆದಂತ ಕಾರಣಕ್ಕಾಗಿ ಸೇಫ್ ಆಗುವಂತ ಯಾವುದೇ ಲಕ್ಷಣಗಳು ಕಂಡಿಲ್ಲ. ಮತ್ತೊಂದು ಒಂದು ನ್ಯಾಯಾಂಗದ ಮೂಲಕ ಒಂದಷ್ಟು ಅರ್ಜಿ ಹಾಕುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅಲ್ಲೂ ಕೂಡ ಅರ್ಜಿ ವಜಾ ಆಯಿತು. ಹಾಗಾಗಿ ನನಗೆ ಬೇರೆ ಯಾವುದೇ ದಾರಿ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಎಲ್ಲರ ಜೊತೆಗಿನ ಸಂಪರ್ಕ ಕಡಿತ ಮಾಡಿಕೊಂಡು ತಮ್ಮ ಸಹೋದರಿಯ ಕಾರನ್ನ ತೆಗೆದುಕೊಂಡು ಮಂಗಳೂರಿಗೆ ಹೋಗಿ ಮಂಗಳೂರಿಂದ ಕೇರಳಕ್ಕೆ ಹೋಗಿದ್ರು ಅನ್ನೋಂತ ಮಾಹಿತಿಗ ಲಭ್ಯ ಆಗಿರುವಂತದ್ದು. ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಏನಂತಂದು ಹೇಳಿದ್ರೆ, ಒಬ್ಬ ರಾಜೀವ್ ಗೌಡನ್ನ ರಕ್ಷಣೆ ಮಾಡಲಿಕ್ಕೆ ಸಚಿವರೊಬ್ಬರು ಕೂಡ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ರು.
ಅದರಲ್ಲೂ ಕೂಡ ಕೆ.ಎಚ್. ಮುನಿಯಪ್ಪ ಅವರ ಜೊತೆಗೆ ನಾವು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಇಲ್ಲ ಟೀಕೆಗಳು ಈ ರೀತಿ ಒಳ್ಳೆಯ ಕಾಂಗ್ರೆಸ್ ಕಾರ್ಯಕರ್ತ ಆದ್ರೆ ಇಂತಹ ಘಟನೆಗಳು ಆಗಬಾರ್ದಾಗಿತ್ತು ಅನ್ನುವಂಥದ್ದು. ಆದ್ರೆ ಪರೋಕ್ಷವಾಗಿ ಒಂದು ಇನ್ಸೈಡ್ ಮಾಹಿತಿಯನ್ನ ನಾವು ನೋಡುವಂತದ್ದಾದ್ರೆ ಇನ್ಸೈಡ್ ಮಾಹಿತಿಯಲ್ಲಿ ಅಲ್ಲಿ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಸುಧಾಕರ್ ಅವರಿದ್ದಾರೆ. ಸುಧಾಕರ್ ಅವರು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಯಾರನ್ನೂ ರಕ್ಷಣೆ ಮಾಡಲ್ಲ, ಅಧಿಕಾರಿಗಳ ಆತ್ಮಸ್ಥೈರ್ಯವನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಇತ್ತ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಮಾತಾಡುವಂತದ್ದೇನು ಇಲ್ಲ ಘಟನೆಗಳಾಗಬಾರ್ದಾಗಿತ್ತು, ಅವನು ಒಳ್ಳೆಯವರು ಸೌಮ್ಯ ಸೋಬಹುದು ಅನ್ನುವಂತ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಇದೆ ಅಂತಂದು ಹೇಳಿದ್ರೆ ಬೇಲಿನೇ ಎದ್ದು ಹೊಲ ಮೈದಂತೆ ಇದ್ದ ಕಾಣಿಸ್ತಾರಂತದ್ದು. ಅಷ್ಟು ಮಾತ್ರ ಅಲ್ಲ, ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರ ಜೊತೆಗೂ ಕೂಡ ಒಂದಷ್ಟು ಮಾತುಕತೆಯನ್ನ ನಡೆಸುವಂತ ಪ್ರಯತ್ನವನ್ನ ಕೆ.ಎಚ್. ಮುನಿಯಪ್ಪ ಅವರು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಏನಕ್ಕೆ ಮಾತನಾಡಿದ್ರು ಇಲ್ಲ ಅಲ್ಲಿ ರಾಜೀವ್ಗೌಡ ಅವರ ಪರವಾಗಿ ಬ್ಯಾಟರಿಯನ್ನು ಬೀಸಿದ್ರು. ಆದ್ರೆ ಗೃಹ ಸಚಿವರು ಇಲ್ಲ ಇಂತಹ ಕೇಸಲ್ಲಿ ಇಂತಹ ಪ್ರಕರಣದಲ್ಲಿ ನಾವೇನಾದ್ರೂ ಅವ್ರನ್ನ ರಕ್ಷಣೆ ಮಾಡಿದ್ರೆ ಅದು ಬೇರೆದ್ದೇ ಸಂದೇಶ ಹೋಗುತ್ತೆ. ಹಾಗಾಗಿ ಯಾವುದೇ ರೀತಿಯ ಇಲ್ಲಿ ನೋ ಎಕ್ಸ್ಕ್ಯೂಸ್, ನಿರ್ದಾಕ್ಷಿಣ್ಯ ಕ್ರಮ ಆಗುತ್ತೆ, ಬಂಧನ ಆಗೇ ಆಗುತ್ತೆ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ರು. ಅದ್ರ ಪ್ರಕಾರ ಅಧಿಕಾರಿಗಳ ಜೊತೆಗೆ ಅವತ್ತಿನ ಎಸ್ಪಿ ಅವ್ರ ಜೊತೆಗೂ ಮಾತುಕತೆಯನ್ನ ನಡೆಸಿ ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿದ್ರು. ಆ ಕಾರಣಕ್ಕಾಗಿ ಈಗ ಪೊಲೀಸರು ಅಲರ್ಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಪ್ರಶ್ನೆ ಇರುವಂತದ್ದು ಏನಂತಂದ ಹೇಳಿದ್ರೆ ಇಲ್ಲಿ ರಾಜೀವ್ ಗೌಡಗೆ ಯಾಕಿಷ್ಟು ವಿಳಂಬ ಆಯಿತು? ಬೇರೆ ಬೇರೆ ಪ್ರಕರಣದಲ್ಲಿ ಕ್ಷಣಾರ್ಧದಲ್ಲಿ ಅರೆಸ್ಟ್ ಮಾಡಿದಂತ ಉದಾಹರಣೆಗಳು ಕರ್ನಾಟಕ ಪೊಲೀಸ್ಗೆ ಸಾಕಷ್ಟಿದಾವೆ. ಈ ಪ್ರಕರಣದಲ್ಲಿ ಯಾಕೆ ಲೇಟ್ ಆಯಿತು ಅಂತಂದು ಹೇಳಿದ್ರೆ ಒಂದಷ್ಟು ರಾಜಕೀಯ ಒತ್ತಡಗಳು, ರಾಜಕೀಯ ಹಸ್ತಕ್ಷೇಪ ಏನಿದೆ ಇದು ನೇರವಾಗಿ ವಿಳಂಬ ಆಗ್ಲಿಕ್ಕೆ ಕಾರಣ ಆಯ್ತು ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆ ವಿಚಾರವನ್ನ ಬಂಧನ ಆಗಿದೆ, ಮೊದಲೇ ಬಂಧನ ಆದಂತ ಮುಗಿಸಿಬಿಟ್ಟಿದ್ರೆ ಇಷ್ಟು ದೊಡ್ಡದಾಗ್ತಿರ್ಲಿಲ್ಲ. ಆದ್ರೆ ಇವರೇ ಬೆಳೆಯೋದಕ್ ಬಿಟ್ರ ಅಂತ ಈಗ ಎಲ್ಲಾ ರೀತಿಯ ಶ್ರೀಪಾದ್, ಇಲ್ಲಿ ಒಬ್ಬ ಸಾಮಾನ್ಯ ಜನರಿಗೆ ಏನಾದ್ರೂ ತಪ್ಪಾದ್ರೆ, ಅವರೇನಾದ್ರೂ ತಪ್ಪು ಮಾಡಿದ್ರೆ ಅವರ ವಿರುದ್ಧ ಕ್ರಮ ಆಗ್ಲಿಕ್ಕೆ ಯಾವುದೇ ರೀತಿಯ ಕ್ಷಣಾರ್ಧದಲ್ಲಿ ಆಗ್ಬಿಡುತ್ತೆ. ಆದ್ರೆ ಒಬ್ಬ ರಾಜಕಾರಣಿಯ ಸಪೋರ್ಟ್ ಇದ್ರೆ, ಒಬ್ಬ ಹಿರಿಯ ಪ್ರಭಾವಿ ನಾಯಕರ ಸಪೋರ್ಟ್ ಇದ್ರೆ ಒಬ್ಬ ವ್ಯಕ್ತಿ ಹೇಗ್ ಬೇಕಾದ್ರೂ ತಪ್ಪಿಸ್ಕೊಂಡು ಹೋಗಬಹುದು, ಎಲ್ಲಿ ಬೇಕಾದ್ರೂ ತಪ್ಪಿಸ್ಕೊಂಡು ಹೋಗಬಹುದು ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ. ಯಾಕೆ ಅಂತಂದ ಹೇಳಿದ್ರೆ ಈ ಘಟನೆ ಇಷ್ಟು ತೀವ್ರ ಸ್ವರೂಪ ಪಡೆಯುತ್ತೆ ಅನ್ನುವಂತಹ ಎಚ್ಚರಿಕೆ ರಾಜೀವ್ ಗೌಡಗೆ ಇದ್ದಂತೆ ಕಾಣಿಸ್ಲಿಲ್ಲ. ಆ ಕಾರಣಕ್ಕಾಗಿನೇ ಒಂದಷ್ಟು ನಾಯಕರನ್ನ ಅವರ ಸಂಪರ್ಕ ಮಾಡುವಂತದ್ದು, ಬೆಂಬಲವನ್ನ ತೆಗೆದುಕೊಳ್ಳುವಂತದ್ದು, ಇಲ್ಲ ಈ ಕೇಸ್ನಲ್ಲಿ ನನ್ನನ್ನ ರಕ್ಷಣೆ ಮಾಡಿ ಅನ್ನುವಂತ ಮಾತುಕತೆಯನ್ನ ನಡೆಸಿರುವಂತದ್ದು ಕೂಡ ಮಾಹಿತಿ ಲಭ್ಯ ಆಗಿದೆ. ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ನ ಒಂದಷ್ಟು ನಾಯಕರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಅದು ಎಲ್ಲ ಒಂದು ಕಡೆಗೆ ಅಲ್ಲಿ ಒಂದು ರೀತಿಯ ಬಣ ರಾಜಕೀಯ ನಡೆದಂತ ಕಾರಣಕ್ಕಾಗಿ ಸೇಫ್ ಆಗುವಂತ ಯಾವುದೇ ಲಕ್ಷಣಗಳು ಕಂಡಿಲ್ಲ. ಮತ್ತೊಂದು ಒಂದು ನ್ಯಾಯಾಂಗದ ಮೂಲಕ ಒಂದಷ್ಟು ಅರ್ಜಿ ಹಾಕುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅಲ್ಲೂ ಕೂಡ ಅರ್ಜಿ ವಜಾ ಆಯಿತು. ಹಾಗಾಗಿ ನನಗೆ ಬೇರೆ ಯಾವುದೇ ದಾರಿ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಎಲ್ಲರ ಜೊತೆಗಿನ ಸಂಪರ್ಕ ಕಡಿತ ಮಾಡಿಕೊಂಡು ತಮ್ಮ ಸಹೋದರಿಯ ಕಾರನ್ನ ತೆಗೆದುಕೊಂಡು ಮಂಗಳೂರಿಗೆ ಹೋಗಿ ಮಂಗಳೂರಿಂದ ಕೇರಳಕ್ಕೆ ಹೋಗಿದ್ರು ಅನ್ನೋಂತ ಮಾಹಿತಿಗ ಲಭ್ಯ ಆಗಿರುವಂತದ್ದು. ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಏನಂತಂದು ಹೇಳಿದ್ರೆ ಒಬ್ಬ ರಾಜೀವ್ ಗೌಡನ್ನ ರಕ್ಷಣೆ ಮಾಡಲಿಕ್ಕೆ ಸಚಿವರೊಬ್ಬರು ಕೂಡ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ರು. ಅದರಲ್ಲೂ ಕೂಡ ಕೆ.ಎಚ್. ಮುನಿಯಪ್ಪ ಅವರ ಜೊತೆಗೆ ನಾವು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಇಲ್ಲ ಟೀಕೆಗಳು ಈ ರೀತಿ ಒಳ್ಳೆಯ ಕಾಂಗ್ರೆಸ್ ಕಾರ್ಯಕರ್ತ ಆದ್ರೆ ಇಂತಹ ಘಟನೆಗಳು ಆಗಬಾರ್ದಾಗಿತ್ತು ಅನ್ನುವಂಥದ್ದು. ಆದ್ರೆ ಪರೋಕ್ಷವಾಗಿ ಒಂದು ಇನ್ಸೈಡ್ ಮಾಹಿತಿಯನ್ನ ನಾವು ನೋಡುವಂತದ್ದಾದ್ರೆ ಇನ್ಸೈಡ್ ಮಾಹಿತಿಯಲ್ಲಿ ಅಲ್ಲಿ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಸುಧಾಕರ್ ಅವರಿದ್ದಾರೆ. ಸುಧಾಕರ್ ಅವರು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಯಾರನ್ನೂ ರಕ್ಷಣೆ ಮಾಡಲ್ಲ, ಅಧಿಕಾರಿಗಳ ಆತ್ಮಸ್ಥೈರ್ಯವನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಇತ್ತ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಮಾತಾಡುವಂತದ್ದೇನು ಇಲ್ಲ ಘಟನೆಗಳಾಗಬಾರ್ದಾಗಿತ್ತು, ಅವನು ಒಳ್ಳೆಯವರು ಸೌಮ್ಯ ಸೋಬಹುದು ಅನ್ನುವಂತ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಇದೆ ಅಂತಂದು ಹೇಳಿದ್ರೆ ಬೇಲಿನೇ ಎದ್ದು ಹೊಲ ಮೈದಂತೆ ಇದ್ದ ಕಾಣಿಸ್ತಾರಂತದ್ದು. ಅಷ್ಟು ಮಾತ್ರ ಅಲ್ಲ, ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರ ಜೊತೆಗೂ ಕೂಡ ಒಂದಷ್ಟು ಮಾತುಕತೆಯನ್ನ ನಡೆಸುವಂತ ಪ್ರಯತ್ನವನ್ನ ಕೆ.ಎಚ್. ಮುನಿಯಪ್ಪ ಅವರು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಏನಕ್ಕೆ ಮಾತನಾಡಿದ್ರು ಇಲ್ಲ ಅಲ್ಲಿ ರಾಜೀವ್ಗೌಡ ಅವರ ಪರವಾಗಿ ಬ್ಯಾಟರಿಯನ್ನು ಬೀಸಿದ್ರು. ಆದ್ರೆ ಗೃಹ ಸಚಿವರು ಇಲ್ಲ ಇಂತಹ ಕೇಸಲ್ಲಿ ಇಂತಹ ಪ್ರಕರಣದಲ್ಲಿ ನಾವೇನಾದ್ರೂ ಅವ್ರನ್ನ ರಕ್ಷಣೆ ಮಾಡಿದ್ರೆ ಅದು ಬೇರೆದ್ದೇ ಸಂದೇಶ ಹೋಗುತ್ತೆ. ಹಾಗಾಗಿ ಯಾವುದೇ ರೀತಿಯ ಇಲ್ಲಿ ನೋ ಎಕ್ಸ್ಕ್ಯೂಸ್, ನಿರ್ದಾಕ್ಷಿಣ್ಯ ಕ್ರಮ ಆಗುತ್ತೆ, ಬಂಧನ ಆಗೇ ಆಗುತ್ತೆ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ರು. ಅದ್ರ ಪ್ರಕಾರ ಅಧಿಕಾರಿಗಳ ಜೊತೆಗೆ ಅವತ್ತಿನ ಎಸ್ಪಿ ಅವ್ರ ಜೊತೆಗೂ ಮಾತುಕತೆಯನ್ನ ನಡೆಸಿ ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿದ್ರು. ಆ ಕಾರಣಕ್ಕಾಗಿ ಈಗ ಪೊಲೀಸರು ಅಲರ್ಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಪ್ರಶ್ನೆ ಇರುವಂತದ್ದು ಏನಂತಂದ ಹೇಳಿದ್ರೆ ಇಲ್ಲಿ ರಾಜೀವ್ ಗೌಡಗೆ ಯಾಕಿಷ್ಟು ವಿಳಂಬ ಆಯಿತು?
ಬೇರೆ ಬೇರೆ ಪ್ರಕರಣದಲ್ಲಿ ಕ್ಷಣಾರ್ಧದಲ್ಲಿ ಅರೆಸ್ಟ್ ಮಾಡಿದಂತ ಉದಾಹರಣೆಗಳು ಕರ್ನಾಟಕ ಪೊಲೀಸ್ಗೆ ಸಾಕಷ್ಟಿದಾವೆ. ಈ ಪ್ರಕರಣದಲ್ಲಿ ಯಾಕೆ ಲೇಟ್ ಆಯಿತು ಅಂತಂದು ಹೇಳಿದ್ರೆ ಒಂದಷ್ಟು ರಾಜಕೀಯ ಒತ್ತಡಗಳು, ರಾಜಕೀಯ ಹಸ್ತಕ್ಷೇಪ ಏನಿದೆ ಇದು ನೇರವಾಗಿ ವಿಳಂಬ ಆಗ್ಲಿಕ್ಕೆ ಕಾರಣ ಆಯ್ತು ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆ ವಿಚಾರವನ್ನ ಬಂಧನ ಆಗಿದೆ, ಮೊದಲೇ ಬಂಧನ ಆದಂತ ಮುಗಿಸ್ಬಿಟ್ಟಿದ್ರೆ ಇಷ್ಟು ದೊಡ್ಡದಾಗ್ತಿರ್ಲಿಲ್ಲ. ಆದ್ರೆ ಇವರೇ ಬೆಳೆಯೋದಕ್ ಬಿಟ್ರ ಅಂತ ಈಗ ಎಲ್ಲಾ ರೀತಿಯ